ಹಲೋ. ಗುರುಜಿ ಅವರೇ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ನಿಮ್ಮ ಧ್ವನಿ ಕೇಳಿ ನಾನು ವೈಯಕ್ತಿಕವಾಗಿ ನಿಮ್ಮ ಧ್ವನಿ ಕೇಳಿ ತುಂಬಾ ಸಂತೋಷವಾಗ್ತಿದೆ. ಥ್ಯಾಂಕ್ ಯು ಸರ್, ಹೇಳಿ ನಾನು ಸರ್. ವಿಡಿಯೋದಲ್ಲಿ ತುಂಬಾ ಫಾಲೋ ಅಪ್ ಮಾಡ್ತಿದ್ದೆ ತಮ್ಮನ್ನ. ಹಾ ಹಾ. ಜಿ, ನನಗೊಂದಷ್ಟು ನಿಮ್ಮ ತರನೇ ಒಂದಷ್ಟು ತುಂಬಾ ಗೊಂದಲದಲ್ಲಿ ನಾನು ವೈಯಕ್ತಿಕ ನಾನೇ ಚರ್ಚೆ ಮಾಡ್ಕೊಳ್ತಿರ್ತೀನಿ ಯಾವಾಗ್ಲೂ. ಹ್ಮ್ ಹ್ಮ್ ಕುಂಭಮೇಳದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ. ಹ್ಮ್ ಒಂದಷ್ಟು ಮೌಢ್ಯಗಳ ಬಗ್ಗೆ, ಆಮೇಲೆ ದೇವರು ದಿಂಡ್ರು ಎಲ್ಲದ್ರ ಬಗ್ಗೆ ಕೆಲವು ಒಂದು ಒಳ್ಳೆ ವಿಚಾರನೂ ಇದೆ ಅದರಲ್ಲಿ. ಹ್ಮ್ ಒಂದಷ್ಟು ನಾನು ಏನು ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ಹ್ಮ್ ಅದು ಬಿಡಿ, ನಿಧಾನ ತಮ್ಮನ್ನ ಫಾಲೋ ಅಪ್ ಮಾಡ್ತಾ ಮಾಡ್ತಾ ಇನ್ನ ಕೆಲವೊಂದು ವಿಚಾರಗಳು ಬರ್ತಾ ಇರುತ್ತೆ. ನಾನು ಗೊತ್ತಾಗ್ತದೆ ಬಿಡಿ. ನಾನು ಶ್ಯಾಮು ಅಂತ ಹೇಳಿ ಶಿವಮೊಗ್ಗದಿಂದ ನಾನು ಮಾತಾಡ್ತಿರೋದು. ಹಾ ಹಾ. ಜಿ, ಮತ್ತೊಂದು ಸಣ್ಣ ನನಗೆ ಗೊಂದಲ ಇದೆ. ಹ್ಮ್ ತಾವು ಕೊಡುವಂತ ಸಲಹೆಗಳು ಹ್ಮ್ ಹಿಂದೂ ಧರ್ಮದವ್ರಿಗೆ ಮಾತ್ರ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇದ್ದೀರಾ ಅಂತ ಕಾಣ್ತಾ ಇದೆ. ಹ್ಮ್ ಹ್ಮ್ ನೋಡಿ, ಮೌಢ್ಯದಲ್ಲಿ ಇತರ ಧರ್ಮದಲ್ಲೂ ಮೌಢ್ಯಗಳನ್ನ ಪಾಲನೆ ಮಾಡ್ತಿದ್ದಾರೆ. ಹ್ಮ್ ನಾನು ಖಂಡಿತ ಮೌಢ್ಯ ವಿರೋಧಿನೇ. ಹ್ಮ್ ನೀವು ಒಂದು ಮಂತ್ರಾಲಯದ ರಾಘವೇಂದ್ರ ಮಠದಲ್ಲಿ ಅದು ತೆಂಗಿನಕಾಯಲ್ಲಿ ನೀರನ್ನ ಜಲ ನೋಡುವುದು ಅಂತ ಸ್ವಾಮೀಜಿಗಳು ಜನರಲ್ಲಿ ತಪ್ಪು ಬಿತ್ತಬಾರ್ದು ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಯ್ತು ಆ ವಿಚಾರ. ಹ್ಮ್ ಆಮೇಲೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಜನಗಳ ನಮ್ಮಂತ ವ್ಯಕ್ತಿಗಳೇ ಈ ತರ ಹೇಳ್ತಿದ್ದಾರೆ ಅಂತ ಅಂದಾಗ ಹ್ಮ್ ನಮಗೆ ತುಂಬಾ ಬೇಜಾರಾಗತ್ತೆ ಕೆಲವೊಂದು ವಿಚಾರಗಳು. ಹ್ಮ್ ಹಾಗೇನೆ ಇದು ನೋಡಿ, ಕೆಲವೊಂದಷ್ಟು ಈ ಚರ್ಚುಗಳಲ್ಲೂ ಸತ ಹ್ಮ್ ನಾವು ಅವ್ರನ್ನ ನಂಬುವಂತ ಅನುಯಾಯಿಗಳನ್ನ ಹ್ಮ್ ತಲೆ ಮೇಲೆ ಕೈ ಇಟ್ಟು ಕಾಯಿಲೆನ ಹೋಗಿಸ್ತೀವಂತ ತೆಗಿತೀವಂತ ಹೇಳ್ತಿದ್ದಾರೆ. ಹ್ಮ್ ಕೆಲವೊಂದಷ್ಟು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ದೇವರೇ ಮುಖ್ಯ, ಉಳಿದಿರೋ ಬೇರೆ ಎಲ್ಲಾ ದೇವರು ಏನ್ ನಂಬ್ತಾರೆ ಆ ದೈವಗಳೆಲ್ಲ ಪೂರ್ತಿ ಸೈತಾನಗಳು, ನಮ್ ದೇವರೇ ಒಳ್ಳೆಯದು. ಇಂತಿಂತ ಸುಮ್ಮನೆ ಕೆಲವೊಂದೆಲ್ಲ ಅವರೆಲ್ಲ ಕೆಲವು ಬಿತ್ತನೆ ಮಾಡ್ತಿರ್ತಾರಲ್ಲ, ಹ್ಮ್ ಅದು ಈಗ ನಮ್ಮ ಹಿಂದೂಗಳನ್ನ ಒಂದಷ್ಟು ಕಾಲಾನುಗಳಿಂದನೂ ಹಿಂದುತ್ವವನ್ನು ನಡ್ಕೊಂಡು ಬರುವಂತ ಒಂದು ನಮ್ಮ ಸಮಾಜವನ್ನು ಅವರು ಪರಿವರ್ತನೆ ಮಾಡ್ಕೊಂಡು ಅವರು ಮತಾಂತರ ಮಾಡ್ಕೊಳ್ತಿದ್ದಾರೆ ಬೇರೆ. ಹ್ಮ್ ಇಂಥವೆಲ್ಲ ನಡೀತಿರ್ಬೇಕಾದ್ರೆ ಸ್ವಲ್ಪ ಅಂತ ವಿಚಾರ ಅವರಲ್ಲೂ ಬಿತ್ತಿದ್ರೆ, ಹ್ಮ್ ಅಂದ್ರೆ ಮತಾಂತರ ಅವರು ಬೇಕಾದ್ರೆ ಯಾರ್ ಬೇಕಾದ್ರೆ ಹೋಗ್ಲಿ, ತೊಂದ್ರೆ ಇಲ್ಲ. ಹ್ಮ್ ಅವರು ತಪ್ಪು ದಾರಿ ಮೂಲಕ ಮತಾಂತರ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಿದ್ದಾರೆ. ಹ್ಮ್ ಇಂಥ ಮಂತ್ರವಾದಿತನವನ್ನೇ ಅವರು ಪ್ರಯೋಗ ಮಾಡ್ತಿದ್ದಾರೆ. ಹ್ಮ್ ಅದ್ರ ಬಗ್ಗೆ ತಾವು ತಮ್ಮ ಕಡೆಯಿಂದ ಏನೋ ಒಂದು ಸಲಹೆಗಳನ್ನ ಒಂದು ವಿಡಿಯೋ ರೂಪದಲ್ಲಿ ನಮಗೆ ಬಂದಿದ್ರೆ, ನಿಮ್ಮ ವಿಶ್ಲೇಷಣೆ ಏನು, ನಿಮ್ಮ ಕಡೆಯಿಂದ ಏನ್ ಬರುತ್ತೆ ಅಂತ ನಾವು ಸ್ವಲ್ಪ ಕಾತರವಾಗಿದ್ದೆ ಅಂತ ವಿಚಾರಗಳಲ್ಲೂ. ಅದು ಮಾಡಿದ್ದೀನಿ, ನೀವು ನೋಡಿಲ್ಲ ಅಷ್ಟೇ. ನೋಡಿ, ನಾನು ಎರಡು ತಿಂಗಳಿಂದ ಮಾತ್ರ ನಿಮ್ಮ ಫಾಲೋ ಅಪ್ ಮಾಡ್ತಿದ್ದೀನಿ. ಮೊದ್ಲು ಮಾಡಿದ್ದೀನಿ. ಈಗ ನಿಮ್ಗೆ ಎಷ್ಟು ವಯಸ್ಸು? ನನಗೆ ಒಂದು 48 ನನಗೆ 48 ವರ್ಷ. ಹಾ. ಎಷ್ಟು ಸಾರಿ ನೀವು ಮಸೀದಿಗೆ ಹೋಗಿದ್ದೀರಾ? ನಾನು ಒಂದ್ಸರಿನೂ ಹೋಗಿಲ್ಲ. ಒಂದ್ಸರಿನೂ ಹೋಗಿಲ್ಲ? ಇಲ್ಲ. ಎಷ್ಟು ಸಾರಿ ಚರ್ಚ್ಗೆ ಹೋಗಿದ್ದೀರಾ? ಚರ್ಚ್ ಒಂದು ಮೇಲೆ ನಾನು ಇಲ್ಲಿ ಪ್ರೊಟೆಸ್ಟ್ ಮತ್ತೆ ಕ್ಯಾಥೋಲಿಕ್ ಅಂತ ಎರಡು ಪಂಗಡಗಳಿರ್ತಲ್ಲ, ಅದರಲ್ಲಿ ನಾನು ಕ್ಯಾಥೋಲಿಕ್ ಚರ್ಚಿಗೆ ಹೋಗಿಲ್ಲ. ನಾನು ಪ್ರೊಟೆಸ್ಟಿಸ್ಟ್ ಅಂತ ಒಂದು ಇರುತ್ತಲ್ಲ ಜಿ. ಎಷ್ಟು ಸಾರಿ ಹೋಗಿದ್ದೀರಾ? ನಾನು ಯಾವಾಗ್ಲೂ ಹೋಗ್ತಿರ್ತೀನಿ ಅದಕ್ಕೆ. ಅಲ್ವಾ? ಈಗ ನೋಡಿ, ಸಿಂಪಲ್ ನಿಮ್ ಮೇಲೆ ಉತ್ತರ ಇದೆ. ಮಸೀದಿಗೆ 48 ವರ್ಷ ವಯಸ್ಸಾಗಿ ಕೂಡ ಒಂದ್ ಸಾರಿ ನೀವು ಹೋಗಿಲ್ಲ ಜಿ. ಅವರ ಯಾರು ಅನುಯಾಯಿಗಳಿದಾರೋ, ಧರ್ಮಗುರುಗಳಿದಾರೋ, ಅವರ ಜೊತೆ ನೀವು ಸಂಪರ್ಕ ಮಾಡಿಲ್ಲ, ಅವರ ದರ್ಶನ ಮಾಡಿಲ್ಲ, ಅವ್ರ ಜೊತೆ ಡಿಸ್ಕಷನ್ ಮಾಡಿಲ್ಲ, ಅಲ್ವಾ? ಖಂಡಿತ. ಈಗ ಅವ್ರ ಬಗ್ಗೆ ನಮ್ ಮಾತಾಡಕ್ಕೆ ಯಾವ ಅಧಿಕಾರ ಇದೆ ನಮ್ಗೆ? ಇಲ್ಲ. ನಾನು ಮಸೀದಿ ಬಗ್ಗೆ ನಾನು ಮಾತಾಡೋದಿಲ್ಲ. ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಬರ್ತೀನಿ ನಾನು. ಈ ಕೆಲವರೆಲ್ಲ ಕೇಳ್ತಿರ್ತಾರೆ, ನೀವು ಹಿಂದೂ ಧರ್ಮ ವಿರೋಧಿ, ಅವ್ರ ಬಗ್ಗೆ ಮಾತಾಡಿ, ಇವ್ರ ಬಗ್ಗೆ ಮಾತಾಡಿ ಅಂತ. ಖಂಡಿತ. ನಮ್ಗೆ ಇದುವರೆಗೂ ನಾನು ಕೂಡ ನನ್ನ ಲೈಫ್, ನನ್ಗೆ 60 ವರ್ಷ ವಯಸ್ಸು, ನಾನು ಒಂದ್ ಸರಿನೂ ಮಸೀದಿಗೆ ಹೋಗಿಲ್ಲ. ಸೊ ಏನಾರ ಮಾಡ್ಕೊಳ್ಳಿ ಅವರು, ನನಗೆ ಅವ್ರ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ನಾನು 60 ವರ್ಷಗಳಲ್ಲಿ ಇಸ್ಕಾನ್ ಟೆಂಪಲ್ಗೆ ರೆಗ್ಯುಲರ್ ಆಗಿ 3 ವರ್ಷ ಹೋಗಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲಾ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಮಠದಲ್ಲಿ 10 ವರ್ಷ ಒಂದು ಆಶ್ರಮದಲ್ಲಿ ನಾನು ಕೆಲಸ ಮಾಡಿದ್ದೀನಿ.
ಓಹೋ. ಇನ್ನೊಂದು ಮಟ್ಟದಲ್ಲಿ 3 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಹಾ ಹಾ ಹಾ. ಬೇಕಾದ ಸಾಧು ಸಂತರನ್ನು ಹುಡ್ಕೊಂಡು ಥ್ರೂಔಟ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ. ಓಹೋ. ಹರಿದ್ವಾರ ಋಷಿಕೇಶ್ ಅಲ್ಲಿ 20 ದಿನ ಕ್ಯಾಂಪ್ ನ 5 ವರ್ಷ ಮಾಡಿದ್ದೀನಿ. ಹಾ ಹಾ ಸೊ ಇದೇ ತರ ಸಾಧು ಸಂತರು ಹುಡ್ಕೊಂಡು ನಾನು ಒಬ್ಬನೇ ಇಂಡಿವಿಜುವಲ್ ಟ್ರಾವೆಲ್ ಮಾಡಿದ್ದೀನಿ. ಹಾ ಹಾ ಹಾ. ಸೊ ಈ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ನನಗೆ ಕಾನ್ಫಿಡೆಂಟ್ ಆಗಿ ನಾನು ಏನ್ ತಿಳ್ಕೊಂಡಿದ್ದೀನಿ ಅದನ್ನ ನಾನು ಹೇಳ್ಬಲ್ಲೆ. ಹಾ ಹಾ ಹಾ. ಇಷ್ಟು ಮಾಡಿದ್ರು ನಾನು ಒಂದು ದಿನಾನು ಮಸೀದಿಗೆ ಹೋಗಿಲ್ಲ. ಹಾ 1-2 ಸಾರಿ ನಮ್ಮ ಫ್ರೆಂಡ್ ಜೊತೆ ಸುಮ್ಮನೆ ಚರ್ಚ್ಗೆ ಹೋಗಿದ್ದೆ. ಹಾ ಹಾ ಹಾ. ಅರ್ಥ ಆಯ್ತಾ? ಹಾ. ಸೊ ಆ ಧರ್ಮವನ್ನು ನಾನು ಸ್ಟಡಿ ಮಾಡಿಲ್ಲ. ಹಾ ಹಾ ಹಾ. ಬೇರೆ ಯಾವ್ದು ಇನ್ನು ಬುದ್ಧ ಧರ್ಮದ ಬಗ್ಗೆ ಸ್ಟಡಿ ಮಾಡಿದ್ದೀನಿ, ಅದರ ಮೆಡಿಟೇಷನ್ ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ, ಅವ್ರ ಸೆಂಟರ್ಗಳಿಗೆ ಹೋಗಿದ್ದೀನಿ. ಹಾ ಹಾ ಹಾ. ಆಯ್ತಾ? ಸೊ ಹೀಗೆ ಕೆಲವಾರು ವಿಚಾರಗಳನ್ನ ನಾವು ಗೊತ್ತಿಲ್ಲದೆ ಮಾತಾಡೋದು ತುಂಬಾ ತಪ್ಪು. ಹಾ ಹಾ ಹಾ. ಹೆಂಗಿದೆ, ಈಗ ನಾನು ಹುಟ್ಟಿರೋದು ಹಿಂದೂ ಧರ್ಮದಲ್ಲಿ, ಬೆಳೆದಿರೋದು ಹಿಂದೂ ಧರ್ಮದಲ್ಲಿ, ಮತ್ತೆ ನನ್ನ ಜೀವನ ನಡೆಸಿರೋದು ಹಿಂದೂ ಧರ್ಮದಲ್ಲಿ, ಅದ್ರ ಬಗ್ಗೆ ಓಡಾಟ ಮಾಡಿ ಎಲ್ಲ ಅಧ್ಯಯನ ಮಾಡಿ ನಮ್ಮನೆ ರಾಶಿ ಪುಸ್ತಕ ಇದೆ, ಭಗವದ್ಗೀತೆ ಇದೆ, ಎಲ್ಲವೂ ಇದೆ. ಹಾ ಹಾ ಹಾ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಹಿಂದೂ ಧರ್ಮದಿರ್ತಕ್ಕಂಥ ಮೌಢ್ಯವನ್ನ, ಜಾತೀಯತೆಯನ್ನ, ಹೆಂಗೆ ಜನರ ಭಾವನೆಗಳನ್ನು ಉಪಯೋಗಿಸ್ಕೊತಾರೆ ಅನ್ನೋದ್ರ ಬಗ್ಗೆ ಮಾತಾಡತಕ್ಕಂಥ ಸ್ವತಂತ್ರ ಹಕ್ಕು ನನಗಿದೆ. ಯಾಕೆ ನನಗೆ ಅದು ತುಂಬಾ ಕರಗತವಾಗಿದೆ, ಅದರಲ್ಲಿ ನಾನು ಬದುಕ್ತಾ ಇದ್ದೀನಿ. ಹೋಗ್ಬಿಟ್ಟು ನೀನು ಮುಸ್ಲಿಂ ಬಗ್ಗೆ ಮಾತಾಡೋದು ತಪ್ಪಲ್ವಾ? ಹೌದು. ಇದು ಈ ಮನಸ್ಥಿತಿ ಇದೆಯಲ್ಲ ನಮ್ಮ ದೇಶದಲ್ಲಿ, ಇದು ದೊಡ್ಡ ದುರಂತ ಮುಂದಕ್ಕೆ. ಈಗ ನಾವು ಯಾವ ಧರ್ಮವನ್ನು ಸರಿ ಮಾಡಿ ಎಲ್ಲಾರನ್ನು ಒಂದು ಮಾಡಿ ಒಂದು ಧರ್ಮಕ್ಕೆ ಯಾರನ್ನ ಚೇಂಜ್ ಮಾಡಕ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಯಾರ ಬರ್ಲಿ. ಯಾಕೆ ಅಂದ್ರೆ ಹಿಂದಿನ ಕಾಲದಿಂದ ಸಾವಿರಾರು ವರ್ಷಗಳಿಂದ ಬರ್ದಿರತಕ್ಕಂತ ದೇವರು ಈಗ ಬಂದು ನಿಂತ್ಕೊಂಡ್ರು ಕೂಡ ಎಲ್ಲಾ ಧರ್ಮವನ್ನ ಒಂದು ಮಾಡಕ್ ಆಗಲ್ಲ. ಒಪ್ಕೊಂತಾರೆ ಪಾಯಿಂಟ್ ನ? ಖಂಡಿತ. ಮುಸ್ಲಿಮ್ಸ್ ಹಿಂದೂಗಳ ಕನ್ವರ್ಟ್ ಆಗಲ್ಲ, ಹಿಂದೂಗಳು ಮುಸ್ಲಿಮ ಕನ್ವರ್ಟ್ ಆಗಲ್ಲ, ಕ್ರಿಶ್ಚಿಯನ್ಸ್ ಮುಸ್ಲಿಮ ಕನ್ವರ್ಟ್ ಆಗಲ್ಲ, ಇದು ಸಾಧ್ಯನೇ ಇಲ್ಲ. ಈ ಕೇವಲ ಈ ಸುಳ್ಳು ಸೃಷ್ಟಿಗಳ ಸಂಘರ್ಷದಿಂದನೇ ಮಾನವ ಕುಲ ನಾಶ ಆಗತ್ತೆ. ನಾವು ಹೊರಗಡೆ ದೇಶಗಳನ್ನೆಲ್ಲ ಸರಿ ಮಾಡಕ್ಕಾಗಲ್ಲ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥವ್ರನ್ನ ದ್ವೇಷಿಸ್ಬೇಡಿ. ಕಾನೂನು ಮುಖಾಂತರ ಕ್ಲಿಯರ್ ಆಗಿ ಹೇಳಿದೀನಿ, ಕಾನೂನು ಮುಖಾಂತರ ಮಾತ್ರ ಈಗ ಕಂಟ್ರೋಲ್ ಮಾಡಕ್ ಸಾಧ್ಯ. ಎಲ್ಲಾ ಧರ್ಮದವರನ್ನು ಭಾರತೀಯರನ್ನಾಗಿ ಮಾಡಿ ಅವರಿಗೆ ಒಂದೇ ಕಾನೂನು, ಒಂದೇ ನೆಲ, ಒಂದೇ ಜಲ ಅನ್ನೋ ರೀತಿ ನಾವು ಮಾಡಬೇಕು. ಅದರಿಂದ ಮಾತ್ರ ಕಂಟ್ರೋಲ್ ಮಾಡ್ಬೋದು. ಒಳಗಡೆ ಇರ್ತಕ್ಕಂಥ ನಾವು ವ್ಯಾನಿಷ್ ಮಾಡಕ್ ಆಗಲ್ಲ. ಅವ್ರ ಮನಸ್ಸಲ್ಲಿ ಏನ್ ನಾಟಿದ್ಯೋ ಅದನ್ನ ತೆಗಿಯಕ್ಕಾಗಲ್ಲ. ಬಟ್ ಸಾಮಾಜಿಕವಾಗಿ ಕಂಟ್ರೋಲ್ ಮಾಡಿದ್ರೆ ಒಂದಷ್ಟು ಜನ ನೆಮ್ಮದಿಯಿಂದ ಇರಬಹುದು ಅನ್ನತಕ್ಕಂಥ ಉದ್ದೇಶದಲ್ಲಿ ವಿಡಿಯೋ ಮಾಡಾಕಿದ್ದೀನಿ. ನಾನು ಇಲ್ಲಿ ಹಿಂದೂಗಳು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲಾರನ್ನು ಒಂದ್ ಮಾಡ್ಬೇಕು. ಯಾವ್ದ್ರಡಿ ಯಾವ ಧರ್ಮದಲ್ಲಿ ಒಂದ್ ಮಾಡ್ಬೇಕು ಅಂದ್ರೆ ಭಾರತ ಧರ್ಮ, ಭಾರತ ದೇಶ ನನ್ನ ದೇಶ. ಬೇರೆ ಬೇರೆ ಧರ್ಮಗಳು ಹೊರಗಡೆ ರಾಷ್ಟ್ರಗಳಲ್ಲಿ ಜಗಳ ಕಾಯ್ಕೊಂಡು ಯುದ್ಧಗಳು ನಡೀತಾ ಇದೆ. ನಮ್ಮ ದೇಶದಲ್ಲಿ ಇನ್ನೂ ಆ ಸ್ಥಿತಿ ಬಂದಿಲ್ಲ. ಮುಂದಕ್ಕೆ ಆ ಸ್ಥಿತಿ ತಂದುಕೊಳ್ಳೋದು ಬೇಡ. ಈಗೆಲ್ಲ ಕಾನೂನುಗಳನ್ನ ಸ್ಟ್ರಿಕ್ಟ್ ಆಗಿ ಮಾಡಿ ಭ್ರಷ್ಟಾಚಾರ ಹೋಗಲಾಡಿಸಿ ಒಂದೇ ಒಂದು ಭಾರತ ಧರ್ಮ, ದೇಶ ಧರ್ಮ ಅಷ್ಟೇ, ಬೇರೆ ಧರ್ಮ ಈ ತರ ಮಾಡಕ್ಕಾಗಲ್ಲ. ಅದನ್ನ ಕಾನೂನು ತನ್ನಿ ಅಂತ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದ್ರಲ್ಲಿ ಏನಪ್ಪ ತಪ್ಪಿದೆ? ಇಲ್ಲ, ತಪ್ಪಿಲ್ಲ. ಈ ಚಿಂತನೆ ನಂದು, ಇದೇ ಚಿಂತನೆ, ಬೇರೆ ಏನಲ್ಲ. ನಾನು ಯಾವ ಧರ್ಮದಲ್ಲಿರತಕ್ಕಂತ ಆಚಾರ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡುವ ಶಕ್ತಿ ನನಗಿಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ನಾನಾ ತುಂಬಿಕೊಂಡಿದೆ. ಅಯ್ಯೋ, ಇಸ್ಲಾಂ ಬಗ್ಗೆ ತಿಳ್ಕೊಂಡು, ಕ್ರಿಶ್ಚಿಯನ್ಸ್ ಬಗ್ಗೆ ತಿಳ್ಕೊಂಡು, ಬುದ್ಧಿಸಂ, ನನ್ನ ಲೈಫೇ ಸಾಲದಿಲ್ಲ ಎಲ್ಲ ಸ್ಟಡಿ ಮಾಡಕ್ಕೆ. ಜೈನ ಧರ್ಮ ಎಷ್ಟೊಂದಿದೆ, ಸ್ಟಡಿ ಮಾಡಕ್ ಬೇಕು 10 ವರ್ಷ. ಅದ್ ತಿಳ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದು ಇಷ್ಟೇ, ನಾನು ಮನೆಯಿಂದ ಹೊರಗಡೆ ಹೋದಾಗ ನನ್ನ ಸಮಾಜ ಚೆನ್ನಾಗಿರ್ಬೇಕು, ಎಲ್ಲರೂ ಸಹಬಾಳ್ವೆಯಿಂದ ಪ್ರೀತಿಯಿಂದ ಬದುಕಬೇಕು, ಇಷ್ಟೇ ನನ್ನ ಉದ್ದೇಶ. ನಾನು ಹೊರಗಡೆ ಹೋಗ್ತೀನಿ, ರೋಡಲ್ಲಿ ಹೋಗ್ತಾ ಇರ್ತೀನಿ, ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು. ಅವ್ನ್ ನೋಡಿ ಇವ್ನ್ಗೆ ಹೊಟ್ಟೆ ಕಿಚ್ಚು ಬರ್ಬಾರ್ದು, ಇವ್ನ್ ನೋಡಿ ಇವ್ನ್ ಹೊಟ್ಟೆ ಕಿಚ್ಚು ಬರ್ಬಾರ್ದು, ಅವ್ನ್ ಸಾಯಿಸ್ಬೇಕು, ಇವ್ನ್ ಸಾಯಿಸ್ಬೇಕು, ಜಗಳ ಕಾಯ್ಬೇಕು, ದೇವ್ರಿಗೋಸ್ಕರ ಯುದ್ಧ ಮಾಡ್ಬೇಕು ಅನ್ನೋತಕ್ಕಂಥ ಚಿಂತನೆ ಅವ್ರಿಗೆ ಬರಬಾರ್ದು. ಅವ್ರು ಭಾರತೀಯನಾಗಿ ಬದುಕಬೇಕು, ಭಾರತೀಯನಾಗಿ ಬದುಕಿ ಭಾರತೀಯ ಜನರನ್ನ ಗೌರವಿಸಿ ಸಹಬಾಳ್ವೆಂದಿರ್ಬೇಕು. ಇದು ನನ್ನ ಉದ್ದೇಶ ಹೊರತು ಯಾವುದೋ ಧರ್ಮವನ್ನ ದೂಷಣೆ ಮಾಡಿ, ಯಾವುದೋ ದೇವರ ಬಗ್ಗೆ ನಾನು ಮಾತಾಡಿ ನನ್ನ ಧರ್ಮ ಶ್ರೇಷ್ಠ ಅನ್ನತಕ್ಕಂಥ ಅಜ್ಞಾನ ನನಗಿನ್ನೂ ಬಂದಿಲ್ಲ. ಹೌದು. ಕ್ಲಾರಿಟಿ ಸಿಗ್ತದೆ ನಿಮ್ಗೆ?
ಹಾ. ಸೊ ಇದು ಆಗ್ತಾ ಇರೋ ಸಮಾಜ ನಮ್ ಸಮಾಜದ ಮುಂದಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ಈ ದಿಶೆನಲ್ಲಿ ಯೋಚನೆ ಮಾಡಿಲ್ಲ ಅಂದ್ರೆ. ಖಂಡಿತ ಖಂಡಿತ ನೀವು 20 ಕೋಟಿ ಮುಸ್ಲಿಮರನ್ನ ಬದಲಾಯಿಸಕ್ಕಾಗಲ್ಲ, 40 ಕೋಟಿ ಹಿಂದೂಗಳನ್ನ ಬದಲಾಯಿಸಕ್ಕಾಗಲ್ಲ, ಕ್ರಿಶ್ಚಿಯನ್ಸ್ ಬದಲಾಯಿಸಕ್ಕಾಗಲ್ಲ, ಇದು ಸಾಧ್ಯ ಇಲ್ಲ. ಹಾ. ಈ ಒಂದೇ ನಾವು ಎಲ್ಲಾರು ಈ ಮನಸ್ಥಿತಿ ಬೆಳೆಸ್ಕೋಬೇಕು. ಹ್ಮ್. ಬದಲಾಯಿಸಕ್ಕಾಗಲ್ಲ, ನಾವು ರಾಷ್ಟ್ರ ಧರ್ಮವನ್ನ ಫಾಲೋ ಮಾಡೋಣ, ಖಂಡಿತ ಕಾನೂನನ್ನು ಫಾಲೋ ಮಾಡೋಣ. ಹೊರಗಡೆ ಹೋದ್ರೆ ನೆಮ್ಮದಿ, ನನ್ನ ಮಕ್ಕಳು ಹೆಣ್ಮಕ್ಳು ಗಂಡ್ ಮಕ್ಳು ಹೊರಗಡೆ ಹೋದ್ರೆ ನೆಮ್ಮದಿ ನನ್ನ ಮನೆಗೆ ಬರೋಂಗಿರ್ಬೇಕು. ಹೌದು ಒಬ್ಬ ಮುಸ್ಲಿಂ ಮನೆಗೆ ಹೋದ್ರು ಕೂಡ ಖುಷಿಯಾಗಿ ಬರೋಂಗಿರ್ಬೇಕು. ಹೌದು. ಈ ಪರಿಸರ ಆಗ್ಬೇಕು ಅನ್ನತಕ್ಕಂತ ಒಂದು ಸಣ್ಣ ಕಾಳಜಿ ಅದು ಆಗೋದಿಲ್ಲ. ಅದು ಹೇಳ್ತಾ ಇದ್ದೀನಿ. ಹಾ. ಈ ಜನರ ಮೌಢ್ಯತೆ ಹಂಗ್ ತುಂಬಿಕೊಂಡಿದೆ. ಹೌದು ಬರೀ ಅಜ್ಞಾನದಲ್ಲಿ ಸಿಗಾಕೊಂಡು ಆ ಧರ್ಮ ಈ ಧರ್ಮದ ದ್ವೇಷ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಹೌದು. ಸೊ ಆ ದಿಶೆನಲ್ಲಿ ನಾನು ಸ್ವಲ್ಪ ಮೌಢ್ಯತೆ ಬಗ್ಗೆ ನನ್ಗೆ ಗೊತ್ತಿರೋದ್ರ ಬಗ್ಗೆ ಹೇಳ್ತೀನಿ. ಮೈ ಮೇಲೆ ದೇವ್ರ ಬಗ್ಗೆ ಒಪ್ತಿರೇನಪ್ಪ ನೀವು? ಇಲ್ಲ ಇಲ್ಲ ಖಂಡಿತ ಅದನ್ನ ನಾನು ಸುಳ್ಳು ಅಂದ್ರೆ ನಾನು ಹಿಂದೂ ಧರ್ಮ ವಿರೋಧಿ ಅಂತ. ದೆವ್ವ ಬಂದು ನಾಟಕ ಆಡ್ಕೊಂಡು ದುಡ್ಡು ಮಾಡೋರು ಒಪ್ತೀರಾ? ಯಂತ್ರ ಮಂತ್ರ ಮಾಡಿ ಅಂತ 100 ರೂಪಾಯಿ ದುಡ್ಡು ಚಾರ್ಜ್ ಮಾಡೋರು ಒಪ್ತೀರಾ? ಈ ಕಂಪ್ಯೂಟರ್ ಕಾಲದಲ್ಲಿ ಅದೆಲ್ಲ ನಂಬ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಮಾಡ್ತಾರಲ್ಲ, ಡೈರೆಕ್ಟ್ ಆಗಿ ಮಾಡ್ತಾರಲ್ಲ. ನಂಬೋರ್ ಇದಾರೆ, ಇಲ್ಲ ಅಂತ ಅಲ್ಲ. ಅಲ್ಲ ನಂಬೋದಲ್ಲ, ಸಾವಿರಾರು ಜನ ಸೇರ್ತಾರಲ್ಲ. ಇದನ್ನ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಪಾಪ ಅದಕ್ಕೆ ಹೋಗಿ ದುಡ್ಡು ಕಳ್ಕೊಂಡು ನಂಗೆ ತುಂಬಾ ಫೋನ್ ಮಾಡಿರೋ ಇದಾರೆ ಪರ್ಸನಲ್ ಆಗಿ. ಆಯ್ತಾ, ಅವ್ರಿಗೆ ಓಮನ್ ಆಗುತ್ತೆ. ಅವ್ರ ಹೆಸರು ಹೇಳಿದ್ರೆ, ಅವ್ರ ನಂಬರ್ ಹಾಕಿದ್ರೆ, ಗುರುಜಿ ಪ್ಲೀಸ್ ಹೇಳ್ಬೇಡಿ ಅಂತಾರೆ. ನೋವನ್ನ ಹಂಚ್ಕೋತಾರೆ, ಸಮಾಧಾನ ಮಾಡ್ತೀನಿ. ಸೊ ಹಿಂಗೆ ಅದಕ್ಕೋಸ್ಕರ ನಾನು ಮಾತಾಡೋದೇ ಹೊರತು ಯಾವ ಧರ್ಮದ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ, ನೆಮ್ಮದಿಯಾಗಿರಿ. ಇಲ್ಲ, ಇಲ್ಲ, ಇಲ್ಲ. ಬೇರೆ ಈಗ ವಿಚಾರನಲ್ಲ. ಈಗ ಇದು ಆಡಿಯೋನ ನಾಳೆ ಹಾಕಿ ಜನರ ಮನಸ್ಸಿನಲ್ಲಿ ಚಿಂತನೆಗಳು ಹೇಗಿದೆ, ಹೆಂಗ್ ಕ್ವಶನ್ಸ್ ಕೇಳ್ತಾರೆ ನಮ್ಗೆ ಅನ್ನೋದ್ರ ಬಗ್ಗೆನೆ ಹಾಕ್ತೀನಿ ನಾಳೆ. ಸರಿನಾ? ಆಯ್ತು ಜೀವ. ಒಂದು ವಿಚಾರ, ತಮ್ಮ ಪ್ರಯತ್ನ ನಮ್ಮ ಹಿಂದೂಗಳ ಮೇಲೆನೆ ಒಂದಷ್ಟು ನೀವು ಹಿಂದುವಾಗಿ ಹುಟ್ಟಿದ್ದಕ್ಕೆ ನಮಗೆ ಎಚ್ಚರಿಕೆ ಕೊಡ್ತಿದ್ದೀರಿ ಬಿಡಿ. ಹಲೋ, ಹೇಳಿ. ಇತರೆಯವರಿಗೂ ಅವರು ನಮ್ ತರನೇ ಮನ್ಸಿರಲ್ವಾ? ಅವರು ನಮ್ ತರನೇ ಮನ್ಸಿರತ್ತೆ. ಸರಿ, ಅವರಿಗೊಂದಷ್ಟು ಈ ವಿಚಾರದಲ್ಲಿ ಹೇಳ್ತಾ ಇದ್ದೀನಲ್ಲ, ಇದು ಹೇಳಿದೀನಿ. ಬಟ್ ಅವ್ರ ಬಗ್ಗೆ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ? ನಾನು ಬೈಬಲ್ನೇ ಓದಿಲ್ಲ, ಕುರಾನ್ನೇ ಓದಿಲ್ಲ. ಅಲ್ಲಲ್ಲ, ಇದು ಸಾಮಾಜಿಕವಾಗಿ ಧರ್ಮದ ವಿಚಾರನೇ ಅಲ್ಲ, ಇದು ಸಾಮಾಜಿಕವಾಗಿ ನೀವು ತಗೊಂಡಂತ ಒಂದು ಜವಾಬ್ದಾರಿ. ಹೌದು, ನೀವ್ ನೋಡಿಲ್ಲ ನನ್ಗೆ ಎಲ್ಲಾ ವಿಡಿಯೋಗಳು ನೋಡಿ. ಕೆಲವರು ಕುರಾನ್ದು ಒಂದು ಪುಸ್ತಕ ತಗೊಂಡು ಅದ್ರ ಒಂದು ಕೆಲವು ಜನ ತುಂಬಾ ದ್ವೇಷ ಬಿತ್ತಾ ಇದ್ರು. ಆ ಶ್ಲೋಕ ಹೇಳಿ ಅದ್ರ ಅರ್ಥ ಏನು, ಅದು ತುಂಬಾ ಜನ ಮುಸ್ಲಿಮ್ಸ್ ಏನೇ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಸೂಪರ್ ಆಗಿದೆ ಸರ್ ಅಂತ. ಖಂಡಿತ ನಾನು ನೋಡಿದೀನಿ ಅವರ. ಆಯ್ತಾ, ಕೆಲವರು ಅದು ಒಂದೊಂದು ವಿಷಯದ ಬಗ್ಗೆ ದ್ವೇಷ ಬಿತ್ತಾ ಇದ್ರಲ್ಲ, ಅವಾಗ ಅದನ್ನ ಮಾತಾಡ್ಬೇಕು ಅನ್ಸ್ತು. ಇನ್ನೂ ಬೇಕಷ್ಟಿದೆ, ಅದೆಲ್ಲ ಸ್ಟಡಿ ಮಾಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅದು ರೆಕಾರ್ಡೆಡ್ ಇರುತ್ತದು. ಮಾಡ್ಬೇಕಾದ್ರೆ ಸುಲಭ ಅಲ್ಲ. ಈ ಕುಂಭಮೇಳದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಸುಮ್ನೆ ಕುಂತ್ಕೊಂಡು ಮಾತಾಡ್ಬಿಡಲ್ಲ. ಅದನ್ನೆಲ್ಲ ಸುತ್ತಾಕಿ ಓಡಾಡಿ, ಆ ನಾಗಸಾಧೆಗಳೆಲ್ಲ ಭೇಟಿ ಮಾಡಿ, ಅಗೋರಿಗಳೆಲ್ಲ ಭೇಟಿ ಮಾಡಿ, ಅವ್ರ ಆಡೋ ನಾಟಕಗಳೆಲ್ಲ ಕಣ್ಣಾರ ನೋಡಿದೀನಿ. ಹಣಕ್ಕೋಸ್ಕರ ಫಾರಿನರ್ಸ್ ದುಡ್ಡಿಸ್ಕೊಳಕ್ ಏನೇನ್ ಮಾಡ್ತಾರೆ, ಹೆಣ ತಿನ್ನೋದು ಎಲ್ಲ ಡ್ರಾಮಾಗಳೆಲ್ಲ ನೋಡಿದೀನಿ ನಾನು. ಅದಕ್ಕೋಸ್ಕರ ಕಾನ್ಫಿಡೆಂಟ್ ಇಂದ ನಾನು ಮಾತಾಡಿದ್ದೀನಿ. ಸೋಷಿಯಲ್ ಮೀಡಿಯಾದ ಸುಲಭ ವಿಡಿಯೋ ಬಿಟ್ಬಿಟ್ರೆ ತಮಾಷೆನ, ರೆಕಾರ್ಡೆಡ್ ಇರುತ್ತೆ, ಯಾವಾಗ ಬೇಕಾದ್ರೆ ನೋಡ್ಬೋದು. ಇಷ್ಟು ರೆಕಾರ್ಡ್. ಕೆಲವೆಲ್ಲ ಏನಾನ ಹುಚ್ಚುಚ್ಚಾಗಿ ಕಾಮೆಂಟ್ ಮಾಡ್ತಾರೆ, ಡಿಲೀಟ್ ಮಾಡಿ ಬಿಸಾಕ್ತೇವೆ. ಗೊತ್ತು ಅವ್ರಿಗೆ ಆ ಯೋಗ್ಯತೆನೇ ಇಲ್ಲ, ಕ್ವಶನ್ ಕೇಳೋ ಯೋಗ್ಯತೆನೇ ಇಲ್ಲ. ಸುಮ್ನೆ ಏನೋ ಒಂದ್ ಮಾತಾಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಇದು ದೊಡ್ಡ ಕತೆ, ಸದ್ಯಕ್ಕೆ ಸಾಕು. ಇದ್ರ ಬಗ್ಗೆ ನಾಳೆ ವಿವರಣೆ ಕೊಡ್ತೀನಿ ಬಿಡಿ. ಥ್ಯಾಂಕ್ ಯು. ಇದೇ ಆಡಿಯೋ ಹಾಕಿ ವಿವರಣೆ ಕೊಡ್ತೀನಿ. ಥ್ಯಾಂಕ್ ಯು.